ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಅಕ್ಷತಾ. ಇವತ್ತು ನಾನು ಪರಿಶುದ್ಧವಾದ ತುಪ್ಪ ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ. ಅದು ಹೇಗೆಂದರೆ, ನಾನು ಇಲ್ಲಿ ನೋಡಿ, ಇದು 15 ದಿನದಿಂದ ನಾನು ಕೆನೆಯನ್ನು ತೆಗೆದಿಟ್ಟಿದ್ದೇನೆ. ಡೈಲಿ 2 ಟೈಮ್ಸ್ ನಾನು ಹಾಲು ಕಾಯಿಸಿ 2 ಟೈಮ್ಸ್ ಕೆನೆ ತೆಗೆದು ಇಟ್ಟಿದ್ದು. ಇದು 15 ದಿನದ್ದು ಕೆನೆ ಇಟ್ಟಿದ್ದೇನೆ. ಅದನ್ನು ಮಾರ್ನಿಂಗ್ಗೆ ಫ್ರಿಜ್ನಿಂದ ಹೊರಗಿಟ್ಟಿದ್ದೆ. ಈಗ ನಾನು ಈವ್ನಿಂಗ್ ಇದು ಮಾಡ್ತಾಯಿದ್ದೀನಿ. ಈಗ ಇಷ್ಟು ತುಪ್ಪದ ಕೆನೆಯಲ್ಲಿ 3 ಸತಿ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸ್ವಲ್ಪನೇ ನಾವು ಸ್ವಲ್ಪ ಹಾಕ್ಕೊಂಡ್ರೆ ಬೆಣ್ಣೆ ಜಾಸ್ತಿ ಬರುತ್ತೆ ಮತ್ತು ತುಪ್ಪದ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತದೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಮಾಡ್ಕೊಳ್ಬೇಕು. ಮೊದಲು ಇಲ್ಲಿ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಈಗ ಒಂದು ಸಾರಿ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿದ ನಂತರ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರನ್ನು, ಅಂದರೆ ಕೋಲ್ಡ್ ನೀರು ಹಾಕಬೇಕು. ಕೋಲ್ಡ್ ನೀರು ಹಾಕಿ ಇನ್ನೊಮ್ಮೆ ಮಿಕ್ಸಿ ಮಾಡಬೇಕು. ಆಗ ಬೆಣ್ಣೆ ಬರುತ್ತೆ. ಅದು ಮಜ್ಜಿಗೆ ಸಪ್ರೇಟಾಗಿ ಮೇಲೆ ಬೆಣ್ಣೆ ಬೇರೆಯಾಗಿ ಬರುತ್ತದೆ. ಅದನ್ನು ನಾವು ಒಂದು ಪಾತ್ರೆಯಲ್ಲಿ ತೆಗೆಯಬೇಕು. ಹೀಗೆ ನಾನು 2 ಟೈಮ್ಸ್ 3 ಟೈಮ್ಸ್ ಮಾಡಿ ಈ ಬೆಣ್ಣೆ ಮತ್ತು ಮಜ್ಜಿಗೆಯನ್ನು ಸಪ್ರೇಟಾಗಿ ಮಾಡುತ್ತೇನೆ. ಇಲ್ಲಿ ನೋಡಿ, ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಮಜ್ಜಿಗೆ ಸಪ್ರೇಟ್ ಆಗಿದೆ ಹಾಗೂ ಬೆಣ್ಣೆ ಮೇಲೆ ಸಪ್ರೇಟಾಗಿ ಬಂದಿದೆ. ನಾವು ಎಷ್ಟು ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ತೇವೆ, ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತದೆ. ಈಗ ಯಾವ ಪಾತ್ರೆಯಲ್ಲಿ ನಾವು ತುಪ್ಪವನ್ನು ಕಾಯಿಸಲಿಕ್ಕೆ ಇಡ್ತೇವೆ, ಅದಕ್ಕೆ ಇದನ್ನು ಬರಬೇಕು. ನಂತರ ಈಗ ನಾನು ಇನ್ನೂ ಸ್ವಲ್ಪ ಹಾಕಿಕೊಂಡು ಮತ್ತೆ ಮಿಕ್ಸಿ ಮಾಡ್ತೇನೆ. ಇದು ತುಂಬ ಸುಲಭ ಫ್ರೆಂಡ್ಸ್ ಮಾಡೋದು. ಎಲ್ಲರಿಗೂ ಮಾಡಲಿಕ್ಕೆ ಬರ್ತಿರ್ಬೋದು, ಆದರೆ ಯಾರಿಗೆ ಬರೋದಿಲ್ಲಲ್ಲ ಅವರಿಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈಗ ನೋಡಿ, ಇದು ಸೆಕೆಂಡ್ ಟೈಮ್ ನಾನು ಮಾಡಿದ್ದು. ಬರೀ ಓನ್ಲಿ 15 ಡೇಸಲ್ಲಿ ನಾವು ಇಷ್ಟು ತುಪ್ಪ ಮಾಡ್ತೇನೆ. ನಾನು ಮೊದಲೇನು 15 ಡೇಸ್ಗೆ ಮಾಡಿ ತೆಗೆದಿಟ್ಟಿದ್ದೇನೆ ಆಲ್ರೆಡಿ. ಇದು ಮತ್ತು 15 ಡೇಸ್ದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು. ತಿಂಗಳಲ್ಲಿ ನಾನು 2 ಟೈಮ್ಸ್ ಮಾಡ್ತೇನೆ ಬೆಣ್ಣೆ ತೆಗೆದ ತುಪ್ಪ. ಈಗ ನೋಡಿ, ಎಲ್ಲ ಬೆಣ್ಣೆ ನಾನು ಮಿಕ್ಸಿ ಮಾಡಾಯಿತು. ಈಗ ಬೆಣ್ಣೆ ಸಪ್ರೇಟ್ ಮಾಡುತ್ತೇನೆ ಮತ್ತು ಮಜ್ಜಿಗೆ ಸಪ್ರೇಟ್ ಮಾಡುತ್ತೇನೆ. ಆ ಮಜ್ಜಿಗೆಯನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗಿತೇನೆ. ಈ ಮಜ್ಜಿಗೆಯನ್ನು ನೀವು ಮನೆಯಲ್ಲಿ ಕುಡಿಲಿಕ್ಕೆ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾರೂ ಕುಡಿಯುವುದಿಲ್ಲ, ಅದಕ್ಕಾಗಿ ನಾವು ಇದನ್ನು ಕರಿಬೇವು ಗಿಡ ಇರುತ್ತದಲ್ಲ, ಅದಕ್ಕೆ ಹಾಕ್ತೇವೆ. ಊರಲ್ಲಾದರೆ ಕರಿಬೇವು ಗಿಡಕ್ಕೆ ಹಾಕ್ತೇವೆ, ಇಲ್ಲಿ ಇರೋದಿಲ್ಲ, ಅದಕ್ಕೆ ನಾನು ಅದನ್ನು ಚೆಲ್ಲಿ ಬಿಡುತ್ತೇನೆ. ಈಗ ನೋಡಿ, ಬೆಣ್ಣೆಯನ್ನು ಸ್ವಚ್ಛವಾಗಿ ನೀರಿನಿಂದ ತೊಳೆದುಕೊಳ್ಳಬೇಕು. ಫುಲ್ ಯಾವ ಥರ ಆಗಬೇಕಂದ್ರೆ, ಇದು ಏನು ವೈಟ್ ಕಲರ್ ಹಾಲಲ್ಲಿ ಬಿಡುತ್ತದಲ್ಲ ನೀರು, ಆ ಥರ ಇರಬಾರ್ದು. ಫುಲ್ ನೀರು ಯಾವ ಕಲರ್ ಇರುತ್ತದಲ್ಲ ಅಷ್ಟು ಸರಿ ತೊಳೆಯಬೇಕು. ಈಗ ಇಷ್ಟು ಬೆಣ್ಣೆಗೆ ನಾನು 3-4 ಸತಿ ಆದರೂ ತೊಳೆದ್ದೇನೆ. ಈಗ ನೀವೇ ನೋಡಿ, ಫುಲ್ ಕ್ಲೀನ್ ವೈಟ್ ನೀರು, ಈ ಥರ ಹಾಲು ನೀರು ಇರಬಾರ್ದು. ನಮ್ಮ ನೀರು ಯಾವ ಕಲರ್ ಇರ್ತದಲ್ಲ ಆ ಕಲರ್ ಆಗೋವರೆಗೂ ಅದನ್ನು ತೊಳೆದುಕೊಳ್ಳಬೇಕು. ಎದಕ್ಕೆ ತೊಳೆದುಕೊಳ್ಬೇಕು ಅಂದರೆ, ತುಪ್ಪ ಕಾಯಿಸುವಾಗ ಬ್ಯಾಡ್ ಅಂದರೆ ಕೆಟ್ಟ ಒಂಥರ ವಾಸ ಬರುತ್ತದಲ್ಲ, ಅದು ಬರುವುದಿಲ್ಲ. ನಾವು ಚೆನ್ನಾಗಿ ತೊಳೆದಿಲ್ಲ ಅಂದರೆ ಅದರೊಳಗೆ ಚಟ್ಟ ಮತ್ತು ಇದು ವಾಸನೆ ಕೂಡ ಹಾಗೆ ಬರುತ್ತದೆ. ಚೆನ್ನಾಗಿ ನೀವು ಚಮಚಲಾದ್ರೂ ತೊಳೆದುಕೊಳ್ಳಬೇಕು. ಆದರೆ ಕೈಲೇ ತೊಳೆದರೆ ಇನ್ನೂ ಕ್ಲೀನಾಗಿ ಅದು ಬೆಣ್ಣೆ ಕ್ಲೀನ್ ಆಗುತ್ತದೆ.
ಈಗ ನೋಡಿ ನೀರು ಈಗ ಯಾವ ಕಲರ್ ಇದೆ ಅಂತ. ಈಗ ಇದನ್ನು ಕಾಯಲಿಕ್ಕೆ ಇಡ್ತೇನೆ. ನೋಡಿ ಬೋಗಣೆಯಲ್ಲಿ ಇಟ್ಟು ಗ್ಯಾಸ್ ಹಚ್ಚಿದ್ದೇನೆ. ಅದನ್ನು ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಬಾಳತ್ತು. ಮತ್ತು ಫ್ರೆಂಡ್ಸ್, ನಾನು ತುಪ್ಪದ ಬಗ್ಗೆ ಒಂದು ನಿಮಗೆ ಹೇಳಬೇಕಂತ ಮಾಡಿದ್ದೇನೆ. ತುಪ್ಪ ನಾವು ಎಷ್ಟು ಹಳೇದು ಉಣ್ತೇವೆ ಅಷ್ಟು ನಮಗೆ ಒಳ್ಳೆಯದಂತೆ. ಯಾಕಂದರೆ ಎಷ್ಟು ಹಳೆಯ ತುಪ್ಪ ಅದು ನಮಗೆ ಸ್ಮೆಲ್ ಬರ್ತಿರ್ಬೋದು, ಆದರೆ ಎಷ್ಟು ನಾವು ತುಪ್ಪ ಹಳೇದು ಇಡ್ತೇವೆ ಅಷ್ಟು ಅದರ ಔಷಧಿ ಗುಣ ಜಾಸ್ತಿ ಆಗುತ್ತದೆ ಅಂತ. ಈಗ ನಾವು 1 ವರ್ಷ ತುಪ್ಪ ಅದು ಇಟ್ಟರೆ ಅದರಲ್ಲಿ ಔಷಧ ಗುಣ ಹೆಚ್ಚಿಗೆ ಆಗುತ್ತದೆ ಅಂತೆ. ಹಾಗೆ 100 ವರ್ಷ ತುಪ್ಪ ನಾವು ಇಟ್ಟರೆ ಅದಕ್ಕೆ ಶತಕುಂಭಿ ಅಂತಾರಂತೆ. ಅದನ್ನು ಯಾವುದ್ಯಾವುದೋ ಡಿಸೀಸ್ಗಾಗಿ ಯೂಸ್ ಮಾಡ್ತಾರಂತೆ ಆ ತುಪ್ಪವನ್ನು. ಸೊ ಹಳೆಯ ತುಪ್ಪ ಎಷ್ಟು ತಿಂದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಂತೆ. ಮತ್ತು ಇದು ಒಂದು ಹೆಲ್ದಿ ಫ್ಯಾಟ್. ಇದು ಈಗ ಆಯಿಲ್ ತಿಂದರೆ ನಮ್ಗೆ ಫ್ಯಾಟ್ ಆಗ್ತದೆ ಅಂತ ಹೇಳ್ತಾರೆ, ಆದರೆ ಇದು ತುಪ್ಪ ನಮ್ಮದೇ ಒಂದು ಹೆಲ್ದಿ ಫ್ಯಾಟ್. ತುಪ್ಪ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ ಚೆನ್ನಾಗಿ ಕಾಯ್ದೆ ಈ ಥರ ಕಲರ್ ಬರಬೇಕು. ಇನ್ನೂ ಸ್ವಲ್ಪ ತಿರುವಾಡಿ ಅದು ಫುಲ್ ಕೆಂಪಾಗುವವರೆಗೂ, ಅಂದರೆ ಕಪ್ಪು ಈ ಥರ ಅದು ಕೆಳಗಿಂದ ಏನು ಉಳಿದಿರ್ತದಲ್ಲ ಅದು ಫುಲ್ ಕರಿ ಕರಿ ಆಗಬಾರ್ದು, ಏಕೆಂದರೆ ಮತ್ತೆ ತುಪ್ಪ ಕಪ್ಪಾಗಿಬಿಡುತ್ತದೆ. ಈ ಥರನೇ ಚಾಕ್ಲೇಟಿ ಬಣ್ಣ ಲೈಟಾಗಿ ಕಾಫಿ ಕಲರ್ ಬರ್ತದಲ್ಲ ಆವಾಗ ಅದನ್ನು ನಾವು ಕರೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿ ಇದಕ್ಕೆ ಇನ್ನೊಂದು ಏನು ಹಾಕ್ತೇನೆ ಅಂದರೆ ಏಲಕ್ಕಿ, ಒಂದು ಚಿಟಿಕೆ ಏಲಕ್ಕಿ ಪೌಡರ್ ಮತ್ತು ಅದಕ್ಕೆ ಒಂದು 2-3 ಡ್ರಾಪ್ ನೀರನ್ನು ಹಾಕಿ ಈ ತುಪ್ಪದಲ್ಲಿ ನಾವು ಹಾಕಬೇಕು. ಅದು ಹಾಕಿದ ನಂತರ ಒಂದು ಶಬ್ದ ಪಟ 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 ಅಂತ ಶಬ್ದ ಬರುತ್ತದೆ. ಅದಾದಮೇಲೆ ನಮಗೆ ತುಪ್ಪ ಕರೆಕ್ಟಾಗಿದೆ ಅಂತ ಅದರಿಂದ ನಾವು ಗೊತ್ತು ಮಾಡ್ಕೊಳ್ಬೋದು. ಈಗ ನೋಡಿ ನಾನು ಹಾಕ್ತೀನಿ. ಒಂದು ಚಿಟಿಕೆ ನಾನು ಏಲಕ್ಕಿ ಪೌಡರ್ ತೊಗೊಂಡಿದ್ದೇನೆ ಮತ್ತು ಅದಕ್ಕೆ ಒಂದು 2-3 ಡ್ರಾಪ್ ನೀರು ಹಾಕ್ತೀನಿ, ನಾರ್ಮಲ್ ನೀರು. ಆ ನೀರು ಹಾಕ್ತೀನಿ. ಈಗ ನೋಡಿ ನೋಡಿ 15 ಡೇಸ್ನಲ್ಲಿ ನನಗೆ ಇಷ್ಟು ತುಪ್ಪ ಆಗಿದೆ. ಇದು ಆ್ಯಕ್ಚುಲಿ ನಾನು ಡೈರೆಕ್ಟ್ ಡಬ್ಬದಲ್ಲಿ ತೆಗೆಯುತ್ತೇನೆ. ಇದು ಆರಿದ ನಂತರ ನಾನು ಸೋಸಿರೋದು, ಡಬ್ಬದಲ್ಲಿ ತೆಗಿತೇನೆ. ಏಕೆಂದರೆ ನಾನು ಲಾಸ್ಟಿಗೆ 15 ಡೇಸ್ ಹಿಂದೆ ಮಾಡ್ಕೊಂಡಿರೋ ತುಪ್ಪ ಆ ಡಬ್ಬದಲ್ಲಿತ್ತು. ನಾನು ನಿಮಗೆ ತೋರಿಸ್ಲಿಕ್ಕೆ ನಾನು ಈ ಬಟ್ಲಲ್ಲಿ ತೆಗೆದಿದ್ದು ಇದು 15 ಡೇಸ್ ಹಿಂದೆ ನಾನು ಮಾಡಿದ್ದು. ಈಗ 15 ಡೇಸ್ ಇದು. ಇನ್ನೊಂದು ಡಬ್ಬದಲ್ಲಿ ಆಲ್ರೆಡಿ ಅದರ ಹಿಂದಿನ 15 ಡೇಸ್ ಮಾಡಿದ್ದು ನಾನು ಯೂಸ್ ಮಾಡ್ತಾ ಇರೋದು. ಈಗೇನು ಮಾಡ್ತೀನಿ ಅಂದರೆ ಇದರಲ್ಲಿ ನಾನು ಫಸ್ಟು ಡೈರೆಕ್ಟ್ ನಾವು ಹಾಗೆ ಯೂಸ್ ಮಾಡೋದಿಲ್ಲ, ಮೊದಲಿಗೆ ದೇವರಿಗೆ ಒಂದು ಸ್ವಲ್ಪ ಅದರಲ್ಲಿ ತೆಗೆದಿಟ್ಟು ನಂತರ ಯೂಸ್ ಮಾಡುತ್ತೇವೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.